ಸೊ ಹಾಯ್ ಫ್ರೆಂಡ್ಸ್, ಇವತ್ತು ಭಾನುವಾರ. ಸೊ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಟೀ ಹಾಗೆ ಬಿಸ್ಕೆಟ್ 2 ಕೊಟ್ಟೆ. ಸೊ ಅವರು ಇದನ್ನು ಕುಡ್ಕೊಂಡು ರೆಡಿ ಆಗೋದಕ್ಕೆ ಹೋದರು. ಅವರು ರೆಡಿಯಾಗಿ ಬರೋಷ್ಟರಲ್ಲಿ ನಾನು ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದ್ದೆ. ಸೊ ನಾಷ್ಟ ಮಾಡಿಕೊಂಡು ಆಮೇಲೆ ಅವರು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ ಈಗ. ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರು ಕೂಡ ನಾಷ್ಟ ಮಾಡಿಕೊಂಡು ಕೆಲಸಕ್ಕೆ ಹೋದ್ಮೇಲೆ ಸೊ ಇನ್ನೇನು ಹಬ್ಬ ಸ್ಟಾರ್ಟ್ ಅಲ್ವಾ ಫ್ರೆಂಡ್ಸ್, ಯುಗಾದಿ ಹಬ್ಬ. ಸೊ 19ನೇ ತಾರೀಕಿದೆ. ಸೊ ಅದಕ್ಕೆ ಪಾತ್ರೆಗಳೆಲ್ಲ ತೊಳ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೋಣ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮೊದಲಿಗೆ ಸ್ಟ್ಯಾಂಡ್ ಕ್ಲೀನ್ ಮಾಡ್ಕೊಳ್ತೀನಿ. ಸ್ಟ್ಯಾಂಡಿರೋ ಪಾತ್ರೆಗಳೆಲ್ಲ ಒಂದು ಸ್ವಲ್ಪ ತೆಗೆದು ಸಿಂಕ್ಗೆ ಹಾಕ್ಕೊಂಡು ಸೊ ಆಮೇಲೆ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಎಲ್ಲ ತೊಳ್ಕೊಬೇಕು ಫ್ರೆಂಡ್ಸ್. ಮೇಲೆ ಇರೋದೆಲ್ಲ ಸೊ ನೆನ್ನೆನೇ ಕ್ಲೀನ್ ಮಾಡ್ಕೊಂಬಿಟ್ಟೆ. ಸೊ ಈಗ ಕೆಳಗಡೆ ಇರೋದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಹಾಗೆ ಪಾತ್ರೆ ತೊಳಿತಾ ಇದ್ದಂಗೆ ನನ್ನ ತಮ್ಮ ಬಂದ ಮನೆಗೆ. ಫ್ರೆಂಡ್ಸ್ ನೋಡಿ, ಅಪರೂಪಕ್ಕೆ ಯಾರು ಬಂದ್ಬಿಟ್ಟವ್ರು ನಮ್ಮ ಮನೆಗೆ. ಎಲ್ಲಿ ಅಮ್ಮ? ಆಫ್ಟರ್ ಲಾಂಗ್ ಟೈಮ್. ಎಷ್ಟು ಒಂದು 6 ತಿಂಗಳಾಯ್ತಾ ಬಂದು? ಸೊ ಫ್ರೆಂಡ್ಸ್, ಹಾಗೆ ನನ್ನ ತಮ್ಮ ಕೂಡ ಗಾಡಿ ವಾಶ್ ಮಾಡ್ಕೊಳ್ತಿದ್ದೆ ಸೊ ಗನ್ನಲ್ಲಿ. ಸೊ ಅವನು ವಾಶ್ ಮಾಡ್ಕೊಳ್ತಿದ್ದೆ. ಅಂದ್ಬಿಟ್ಟು ನಾನು ಬಂದು ಪಾತ್ರೆಗಳಿತ್ತಲ್ವ ಹಾಗೆ ಸೊ ಅದನ್ನು ಕೂಡ ನಾನು ತೊಳ್ಕೊಳ್ತಾ ಇದ್ದೆ. ಸೊ ತಟ್ಟೆಗಳಿದೆ, ಸೊ ಅದನ್ನು ತೊಳ್ಕೊಳ್ತಾ ಇದ್ದೀನಿ. ಇನ್ನೂ ಮೇಲೆ ಒಂದು ಸ್ವಲ್ಪ ಇದೆ, ಸೊ ಅದನ್ನು ಇಳಿಸ್ಕೊಂಡೆಲ್ಲ ತೊಳ್ಕೊಬೇಕು. ಸೊ ಫೈನಲಿ ಈ ಹಬ್ಬಗಳ ಟೈಮ್ ಬಂದುಬಿಟ್ರೆ ಏನಕ್ಕೆ ಇಷ್ಟೊಂದು ಪಾತ್ರೆಗಳಿದೆ ಮನೆಯಲ್ಲಿ ಅನಿಸ್ಬಿಡುತ್ತೆ ಫ್ರೆಂಡ್ಸ್. ಎಲ್ಲ ಎತ್ಕೊಂಡೋಗಿ ಯೂಸ್ ಆಗದಿದ್ದೆಲ್ಲ ಬೇರೆಯವ್ರಿಗೆ ಯಾರು ಕೊಟ್ಬೇಡ, ಎಲ್ಲಾದರೂ ಹಾಕ್ಬೇಡ ಅನ್ಸುತ್ತೆ. ನಮ್ಮ ಮನೆಯವ್ರು ಅದನ್ನೇ ಹೇಳ್ತೀವಿ, ಇಷ್ಟೊಂದು ಪಾತ್ರೆ ಎಲ್ಲಿಂದ ಬಂತು ತೊಗೊಂಡೋಗಿ ಕುಜ್ರಿಗೆ ಹಾಕ್ಬೇಡ ಅಂತ ಅಂದ್ಕೊಂಡು. ಬಟ್ ಮನೆಗೆ ಯಾರಾದರೂ ಬಂದಾಗ ಇಲ್ಲ ಹಬ್ಬ ಏನಾದರೂ ಫಂಕ್ಷನ್ ಏನಾದರೂ ಮಾಡಿದಾಗ ಇದೆಲ್ಲ ಇರಬೇಕು ಅಂತ ಅನಿಸುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಫೈನಲಿ ತೊಳ್ಕೊಳ್ತಿದ್ದೀನಿ. ಸೊ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು. ಇನ್ನೂ ಮೇಲೆಗಡೆ ಇದೆ ಫ್ರೆಂಡ್ಸ್ ಸ್ಟ್ಯಾಂಡಲ್ಲಿ. ಸೊ ಅದೆಲ್ಲ ತೆಗಿಬೇಕು. ಸೊ ಸ್ಟ್ಯಾಂಡೆಲ್ಲ ತೊಳ್ಕೊಬೇಕು. ಸೊ ಗಾಜಿಂದೆ ಜಾಸ್ತಿ ಇತ್ತಲ್ವ, ಸೊ ಅದಕ್ಕೆ ಅದನ್ನು ಎಲ್ಲ ತೊಳ್ಕೊಳ್ತಿದ್ದೀನಿ, ಲೋಟಗಳೆಲ್ಲ. ಸೊ ಆಮೇಲೆ ಮತ್ತೆ ಸ್ಟ್ಯಾಂಡಲ್ಲಿರೋದೆಲ್ಲ ಇಳಿಸ್ಕೋಬೇಕು. ಮತ್ತು ಇದು ಉಪ್ಪು ಡಬ್ಬ ಎಲ್ಲ ಇಡ್ತೀನಲ್ಲ ಫ್ರೆಂಡ್ಸ್, ಅದು ಶೆಲ್ಫು, ಅದಕ್ಕೆ ವಾಲ್ಪೇಪರ್ ಬುಕ್ ಮಾಡಿದ್ದೀನಿ. ವಾಲ್ಪೇಪರ್ ಸ್ಟಿಕ್ ಮಾಡೋಣ, ಮತ್ತು ಸ್ಟ್ಯಾಂಡ್ಗೂ ಕೂಡ ಅಷ್ಟೇ ಸೊ ಸ್ಟಿಕ್ ಮಾಡೋಣ ಅಂತ ಅದನ್ನು ಬುಕ್ ಮಾಡಿದ್ದೀನಿ. ನೋಡೋಣ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಇವತ್ತೇ ಡೆಲಿವರಿ ಆಗಬೇಕು. ಸೊ ಬಂದಿದ ತಕ್ಷಣ ಅದನ್ನು ಕೂಡ ಸ್ಟಿಕ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಆಮೇಲೆ ನನ್ನ ತಮ್ಮನೂ ಹೊರಟ. ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಅವರ್ ಇದ್ದು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಸ್ಟ್ಯಾಂಡಲ್ಲಿ ಇದ್ದಿದ್ದೆಲ್ಲ ತೊಳೆದಿದ್ದಾಯಿತು. ಸೊ ಈಗ ಸ್ಟ್ಯಾಂಡ್ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಸೊ ಎಲ್ಲ ಬಿಚ್ಕೊಳ್ತಾ ಇದ್ದೀನಿ. ಸೊ ಹಾಲಲ್ಲೇ ಇಟ್ಕೊಂಡು ಎಲ್ಲ ಸ್ಕ್ರಬ್ಬಲ್ಲಿ ಹಾಕಿ ಉಜ್ಕೊಂಡೆ. ಈಗ ಹೊರಗಡೆ ತೊಗೊಂಡೋಗ್ಬಿಟ್ಟು ಗನ್ನಿತ್ತಲ್ಲ ಫ್ರೆಂಡ್ಸ್, ಗಾಡಿ ವಾಶ್ ಮಾಡೋದು, ಸೊ ಅದರಲ್ಲೇ ನೀರು ಹೊಡ್ಕೊಳ್ತಿದ್ದೀನಿ. ಅದ್ರಲ್ಲಿ ಸಿಕ್ಕಾಪಟ್ಟೆ ಫೋರ್ಸಾಗಿ ಬರುತ್ತಲ್ಲ, ಸೊ ಹೋಗಿಬಿಡುತ್ತೆ. ಅದು ಇದು ಸ್ಟೀಲ್ದಾಗಿರೋದ್ರಿಂದ ಕೈಯಲ್ಲಿ ಇಟ್ಕೊಂಡು ತೊಳ್ಕೊಳಕ್ಕೆ ಹೋಗ್ತೀವಿ ಅಂದರೆ ಕೈಯೆಲ್ಲ ಗಾಯ ಮಾಡ್ಕೊಳ್ಬೇಕಾಗಿರೋದೆ. ಸೊ ಅದನ್ನು ತೊಳೆದು ಬಿಸಿಲಿಗೆ ಇಟ್ಬಿಟ್ಟು ಆಮೇಲೆ ಇಲ್ಲಿ ಡಬ್ಬಗಳೆಲ್ಲ ಇಟ್ಕೊಂಡಿದ್ದನಲ್ಲ ಫ್ರೆಂಡ್ಸ್, ಅದನ್ನು ಕೂಡ ಜಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ನಾರೆಲ್ಲ ಹಾಕಿ ಉಜ್ಕೊಂಡು ಸೊ ಬಟ್ಟೆಲೆಲ್ಲ ಒರೆಸ್ಕೊಂಡು ಆಮೇಲೆ ಅದನ್ನು ಕೂಡ ಎಲ್ಲ ಹಾಲಲ್ಲೇ ಇಟ್ಕೊಂಡು ಉಜ್ಕೊಂಡಿದ್ದೆ ಸೋಪೆಲ್ಲ ಹಾಕಿ. ಸೊ ಜಾಸ್ತಿ ಜಿಡ್ಡಾಗಿರೋದ್ರಿಂದ ಹ್ಯಾಂಡ್ ವಾಶ್ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಜಿಡ್ಡಿದ್ರೆ ಹ್ಯಾಂಡ್ ವಾಶ್ ಹಾಕಿದ್ರೆ ಬೇಗ ಹೋಗಿಬಿಡುತ್ತೆ. ಸೊ ಆಮೇಲೆ ಅದನ್ನು ಕೂಡ ಇದು ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ತೊಳೆದಿದ್ದಾಯಿತು, ಬಿಸಿಲಿಗೆ ಇಟ್ಟಿದ್ದೀನಿ ಈಗ. ಹಾಯ್ ಫ್ರೆಂಡ್ಸ್, ನೋಡಿದ್ರೆ ಬೆಳಗ್ಗೆಯಿಂದ ಕೆಲಸ ಸಾಕು ಹೋಗಿದೆ ನನಗೆ. ಸೊ ಬೆಳಗ್ಗೆ 8:15 ಸ್ಟಾರ್ಟ್ ಮಾಡಿದ್ದು ನಾನು ಕಿಚನ್ ಕೆಲಸ. ಈಗ ಟೈಮಲ್ಲಿ 1:45 ಆಗಿದೆ. ಸೊ ಇಷ್ಟೊತ್ತರೆಗೂ ಆಯಿತು. ಸೊ ಕಿಚನಲ್ಲಿ ಎಲ್ಲ ಕ್ಲೀನ್ ಆಗೋದು ಫ್ರೆಂಡ್ಸ್. ಫ್ರಿಜ್ಜು ಮತ್ತು ಸ್ಟವ್ವು ಮತ್ತು ಅಕ್ಕಿ ಡಬ್ಬ, ಇದು 3 ಬಿಟ್ಟು ಇನ್ನೆಲ್ಲ ಆಗಿದೆ. ಸೊ ಆದರೆ ಇದನ್ನು ಸಾಯಂಕಾಲಕ್ಕೆ ಮಾಡ್ಕೊಬಿಡ್ತೀನಿ, ಅದನ್ನು ನಾಳೆ ಮಾಡ್ಕೊಳ್ತೀನಿ. ಈಗ ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಹೋಗಬೇಕು. ನಮ್ಮ ಅಮ್ಮ ಏನೋ ಚೀಟಿ ಹಾಕಿದ್ರು, ಸೊ ಅದು ಬಂದಿದೆಯಂತೆ. ಸೊ ಅದಕ್ಕೆ ನಿಂಗೆ ಏನು ಐಟಮ್ ಬೇಕು ಅದು ಬಂದು ತೊಗೊಂಡು ಹೋಗು ಅಂತಂದರು. ಹಿಂಗೋ ಅವರು ಮನೇಲೇ ಇದ್ದಾರೆ. ಸೊ ಬನ್ನಿ ಅಲ್ಲಿ ಹೋಗಿ ಇನ್ನು ಅದನ್ನು ಬೇರೆ ತೊಗೊಂಬರ್ಬೇಕು, ಸಾಕಾಗಿದೆ. ಅಡುಗೆ ಏನು ಮಾಡಿಲ್ಲ ಫ್ರೆಂಡ್ಸ್. ರೈಸ್ ಒಂದು ಸ್ವಲ್ಪ ಇದೆ. ಸೊ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿದೆ. ನೋಡೋಣ ನಮ್ಮ ಅಮ್ಮ ಏನು ಮಾಡ್ತಾರೆ ಅಂತ ಅಲ್ಲೇ ಹೋಗ್ತೀನಿ ಊಟಕ್ಕೆ. ಸೊ ಬನ್ನಿ ಈಗ ಹೋಗೋಣ ಬೇಗ. ಫ್ರೆಂಡ್ಸ್, ಸಿಗ್ತಾನೆ ನಮ್ಮ ಅಮ್ಮ ಮನೆಗೆ ಬಂದಿದ್ದೀನಿ. ಸೊ ನೋಡೋಣ ರೇಷನ್ ಏನೇನು ಕೊಟ್ಟಿದ್ದಾರೆ ಅಂತ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಊಟ ನನ್ನ ತಮ್ಮ ತರ್ತಾ ಇದ್ದಾನೆ. ಸೊ ಯಾಕಂದರೆ ನಮ್ಮ ಅಮ್ಮನೂ ಇಲ್ಲಿ ನಾನ್ ವೆಜ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಸೊ ನನ್ನ ತಮ್ಮ ಊಟ ವೆಜ್ ತೊಗೊಂಬರ್ತೀನಿ ಹೋಟ್ಲಿಂದ ಅಂತಂದ. ಸೊ ಬನ್ನಿ ಅಷ್ಟರಲ್ಲಿ ಐಟಮ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಚೀಟಿಯಲ್ಲಿ ಬಂದುಬಿಟ್ಟು ಪಾತ್ರೆ ಕೊಟ್ಟಿದ್ದಾರೆ ನೋಡಿ. ಬಿರಿಯಾನಿ ಪಾತ್ರೆ ಇಷ್ಟು ದೊಡ್ಡದು ಕೊಟ್ಟಿದ್ದಾರೆ. ಸೊ ಇದ್ರ ಒಳಗಡೆ ಏನೋ ತೆಂಗಿನಕಾಯಿ ಏನೋ ಇದೆಯಂತೆ, 1-2. ಸೊ ಬಿರಿಯಾನಿ ಪಾತ್ರೆ, ತೆಂಗಿನಕಾಯಿ, 5 ಲೀಟ್ರು ಎಣ್ಣೆ, ಸೊ ಆಮೇಲೆ ಬೆಲ್ಲ, ಆಮೇಲೆ ಬ್ರೌನ್ ಚೆನ್ನ, ಹೆಸರುಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಸಕ್ಕರೆ, ಹಾಗೆ ಬಾಸುಮತಿ ರೈಸು. ಸೊ ಇಲ್ಲಿ ಎಲ್ಲ ಐಟಮ್ಸ್ ಇದೆ ನೋಡಿ ಫ್ರೆಂಡ್ಸ್. ಇಷ್ಟೊಂದು ಐಟಮ್ಸ್ ಕೊಟ್ಟಿದ್ದಾರೆ.
ಸೊ ಇಲ್ಲಿ ಮ್ಯಾಗಿ, ಪುಳಿಯೋಗರೆ ಪ್ಯಾಕೆಟು, ಗುಲಾಬ್ ಜಾಮೂನ್ ಪೌಡರು, ಪೆಪ್ಪರು, ಗರಂ ಮಸಾಲ, ಪಿಕ್ಕಲ್ 2, ಮಟನ್ ಮಸಾಲ, ಪೆಪ್ಪರ್ ಪೌಡರು, ಜೀರಾ, ಹಾಗೆ ಚಕ್ಕೆ, ಲವಂಗ, ದ್ರಾಕ್ಷಿ, ಗೋಡಂಬಿ, ಹಪ್ಪಳ, ವರ್ಮಸಲಿ, ಚಿಲ್ಲಿ ಪೌಡರು, ಚಕ್ಕೆ, ಲವಂಗ. ಆಮೇಲೆ ಇಲ್ಲಿ ಮೈದಾ, ಇದು ಹೆಸರು ಕಾಳು, ಚಿಕನ್ ಮಸಾಲ, ಇಲ್ಲೊಂದು ಮೈದಾ ಪ್ಯಾಕೆಟ್ ಇದೆ. ಆಮೇಲೆ ಅರಿಶಿಣದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಾಗೆ ತುಪ್ಪ, ರವೆ, ಕಬಾಬ್ ಪೌಡ್ರು 3 ಕೊಟ್ಟಿದ್ದಾರೆ ಪ್ಯಾಕೆಟು. ಆಮೇಲೆ ಬಿಸಿಬೇಳೆ ಬಾತು, ಆಮೇಲೆ ಇದು ಬಂದುಬಿಟ್ಟು ಇದು ಫ್ರೆಂಡ್ಸ್ ಸಾಸಿವೆ, ಪೆಪ್ಪರ್ ಪೌಡರ್, ಇದು ಪೆಪ್ಪರು ಇದೆ, ಪೆಪ್ಪರ್ ಪೌಡರು ಇದೆ. ಆಮೇಲೆ ಯಾಲಕ್ಕಿ, ಮಟನ್ ಮಸಾಲ. ಸೊ ಇಷ್ಟೊಂದು ಐಟಮ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ತಿಂಗಳಿಗೆ 550 ಕಟ್ಟದಂತೆ. ಹಾಂ, ಇದು ಮಿಕ್ಸ್ಡು ಪಿಕಲ್ಲು, ಎಲ್ಲ ತರಕಾರಿಗಳು. ಸೊ ಗುಲಾಬ್ ಜಾಮೂನ್, ಆಮೇಲೆ 25 kg ಅಕ್ಕಿ ಕೊಟ್ಟಿದ್ದಾರೆ. ಸೊ ಅಕ್ಕಿ ಮೂಟೆ ಕೆಳಗಡೆನೇ ಇದೆ, ಅಕ್ಕಿ ಮೂಟೆ ನಾನು ತೊಗೊಂಡು ಹೋಗ್ತೀನಿ. ಸೊ ಇದು ಪಾತ್ರೆನೂ ಅಷ್ಟೇ ಫ್ರೆಂಡ್ಸ್, ಇಲ್ಲಿರುತ್ತೆ. ಬೇಕಾದಾಗ ನಾವು ಯೂಸ್ ಮಾಡ್ಕೊತೀವಿ, ಬೇಕಾದಾಗ ಇವರು ಯೂಸ್ ಮಾಡ್ಕೊತಾರೆ. ನೋಡೋಣ, ಚೆನ್ನಾಗಿದೆ. ದೊಡ್ಡದಾಗಿ ಏನಾದರೂ ಊಟ ಮಾಡಬೇಕಂದ್ರೆ, ಅಡುಗೆಗಳು ಮಾಡಬೇಕಂದ್ರೆ, ಫಂಕ್ಷನ್ಗಳ ಟೈಮಲ್ಲಿ, ಹಬ್ಬಗಳ ಟೈಮಲ್ಲಿ ನೋಡಿ ತಟ್ಟೆನೇ. ತೆಂಗಿನಕಾಯಿ ಇದೆ, ಚೆನ್ನಾಗಿದೆ. ಒಂದು 20-25 kg ಬರುತ್ತಾ? ಹಾಂ, 20-25 kg ಇದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದ್ರ ಜೊತೆಲೆಲ್ಲ ಇನ್ನೂ 2 kg ಚಿಕನ್ನು, 2 kg ಮಟನ್ನು ಹಬ್ಬಕ್ಕೆ, ಹಾಗೆ 2 ಲೀಟ್ರ್ 7 ಅಪ್ ಕೊಡ್ತಾರಂತೆ. ಸೊ ತಿಂಗಳಿಗೆ 550 ಕಟ್ಟೋದು. ಎಷ್ಟು 10 ತಿಂಗಳ 12 ತಿಂಗಳು ಕಟ್ಟಿದ್ದಂತೆ ಫ್ರೆಂಡ್ಸ್. ನೋಡಿ ಇಷ್ಟೊಂದು ಐಟಮ್ ಬಂದಿದೆ, ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೇನೋ. ಸೊ ಫ್ರೆಂಡ್ಸ್, ಫೈನಲಿ ಊಟ ಬಂತು. ನನ್ನ ತಮ್ಮ ಊಟ ತಂದು ಕೊಟ್ಟ. ಸೊ ವೈಟ್ ರೈಸ್, ಸಾಂಬಾರು, ರಸಮ್ಮು, ಹಪ್ಪಳ. ಸೊ ಬನ್ನಿ ತಿನ್ಕೋಣ. ಫಸ್ಟು ಸಿಕ್ಕಾಬಿಟ್ಟೆ ಹಸುವಾಗ್ತಾಯಿದೆ. ಸೊ ಫ್ರೆಂಡ್ಸ್, ಇದು ಲಾಸ್ಟ್ ಟೈಮ್ ತರಿಸಿದ್ನಲ್ಲ, ಸೊ ವಾಲ್ಪೇಪರು. ಸೊ ಈ ಸತಿ ಬ್ಲ್ಯಾಕ್ ತರಿಸ್ದೆ. ಸೊ ಇದು ಯಾಕೋ ಚೆನ್ನಾಗಿ ಬಂದಿಲ್ಲ, ನನಗೆ ಇಷ್ಟ ಆಗ್ತಿಲ್ಲ, ನಮ್ಮ ಮನೆಯವ್ರಿಗೂ ಇದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಇದು ರಿಟರ್ನ್ ಹಾಕ್ಬಿಡೋಣ ಅಂತ 2 ತರಿಸಿದ್ದೆ. ಸೊ 2 ರಿಟರ್ನ್ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಇದು ಓಪನ್ ಮಾಡಿಲ್ಲ, ಇದು ಓಪನ್ ಮಾಡ್ಬಿಟ್ಟು ನೋಡಿದೆ. ನೋಡಿ, ಇದರಲ್ಲೇ ಹಿಂಗೆ ಮಾರ್ಕ್ಸ್ ಬಂದಿದೆ. ಬಟ್ ನಾವು ಅನಿಸ್ಬೇಕಾದ್ರೂ ಇನ್ನೂ ಮಾರ್ಕ್ಸ್ ಜಾಸ್ತಿ ಬಂದುಬಿಡುತ್ತೆ. ಸೊ ಅದಕ್ಕೆ ಇದು ರಿಟರ್ನ್ ಆಗ್ತಾಯಿದ್ದೀನಿ. ಸೊ ನಾನದು ಸಕ್ಕರೆ ಬೇಳೆ ಎಲ್ಲ ಇಟ್ಕೊಳ್ತಾ ಇದ್ನಲ್ಲ, ಸೊ ಅದಕ್ಕೆ ಮೆಚ್ಚಕ್ಕೆ ಅಂತ ತೊಗೊಂಡಿದ್ದು. ಬಟ್ ಅಷ್ಟೇ ಏನು ಚೆನ್ನಾಗಿಲ್ಲ, ರಿಟರ್ನ್ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆಯವ್ರು ಕೆಲಸ ಮುಗಿಸ್ಕೊಂಡು ಬರ್ತಾ ಮಿಕ್ಸ್ ಫ್ರೂಟ್ ಜ್ಯೂಸ್ ತಂದಿದ್ದಾರೆ. ಇದು ನನಗೆ ಸಿಕ್ಕಾಬಿಟ್ಟೆ ಇಷ್ಟ, ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಚಿನಿಮಾ. ಟೈಮ್ ಬಂದು 3 ಗಂಟೆ ಆಗಿದೆ. ಸೊ 2:45. ಸೊ ಈಗ ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀವಿ. ಬನ್ನಿ ಎಲ್ಲಿಗೆ ಅಂದರೆ ತೋರಿಸ್ತೀನಿ. ಹಾಗೆ ಸಂತೆನ ಮುಗಿಸ್ಕೊಂಬರ್ತೀನಿ. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ. ಬೀಗ ಎತ್ಕೊಂಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಕ್ಲೀನ್ ಮಾಡಿದ್ನಲ್ಲ, ಅಲ್ಲಿ ಕಸ ನೋಡಿ ಎಷ್ಟು ಬಿದ್ದಿದೆ. ಬಟ್ಟೆಗಳು ಒಣಗಾಕಿದ್ದೀನಿ. ಸೊ ಬನ್ನಿ ಬೇಗ ಹೋಗಿ ಬರೋಣ. ಇನ್ನೂ ಏನು ಎತ್ತಿಟ್ಟಿಲ್ಲ, ಎಲ್ಲ ಈಗ ಜೋಡಿಸ್ಬೇಕು. ಬಂದಮೇಲೆ ಈಗ ಹೋಗಿ ಬರೋಣ. ಸೊ ಫ್ರೆಂಡ್ಸ್, ಕೊಬ್ಬರಿ ಎಣ್ಣೆ ತೊಗೊಬೇಕಿತ್ತು. ಸೊ ಅದಕ್ಕೆ ಹೋಗ್ತಾಯಿದ್ದೀವಿ. ಟ್ರಾಫಿಕ್ ನೋಡಿ ಫ್ರೆಂಡ್ಸ್, ಆ ಕಡೆ ಬಾ. ಈಗ ಪೆಟ್ರೋಲ್ ಬಂಕ್ ಬಂದಿದ್ದೀವಿ. ಸೊ ಪೆಟ್ರೋಲ್ ಹಾಕ್ಸೋಣ ಅಂತ ಇದೆ. ಆಲ್ರೆಡಿ 3/4 ಭಾಗ ಇದೆ ಪೆಟ್ರೋಲು. ಸೊ ಜಾಸ್ತಿ ಆಗ್ತಾಯಿದೆ ಅಲ್ವಾ, ಅದಕ್ಕೆ ಹಾಕ್ಸ್ಬಿಡೋಣ. ಹಿಂಗೆ 1-1.5 ಲೀಟ್ರ್ ಹಂಗೆ ಹಿಡಿಯುತ್ತೆ. ಸೊ ಹಾಕ್ಸ್ಬಿಡೋಣ ಅಂತ ಬಂದಿದ್ದೀವಿ. ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಆಪೋಸಿಟಲ್ಲೇ ಸ್ಟಾರ್ ಮಾರ್ಕೆಟ್ ಇದೆ. ಬಟ್ ನಾವು ಸ್ಟಾರ್ ಮಾರ್ಕೆಟ್ಗೆ ಹೋಗಲ್ಲ ಫ್ರೆಂಡ್ಸ್. ನಾನು ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ, ಇದೇ ಸ್ಟಾರ್ ಮಾರ್ಕೆಟ್. ಸೊ ಫ್ರೆಂಡ್ಸ್, ತುಂಬ ದಿನ ಆಗಿತ್ತಲ್ಲ, ಸುಮ್ಮನೆ ವಿಸಿಟ್ ಹಾಕೊಂಡು ಹೋಗೋಣ ಅಂತ ಬರ್ತಾಯಿದ್ದೀವಿ. ಏನೂ ತಗೊಳ್ಳೋದಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ. ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಇಲ್ಲಿ ಸ್ಟಾರ್ ಮಾರ್ಕೆಟ್ ಬಂದು ಕಿಂಡರ್ ಜಾಯ್ ಚಾಕ್ಲೇಟ್ಸ್ ಹುಡುಕ್ತಾ ಇದ್ದೀವಿ. ಸಿಗ್ತಾನೇ ಇಲ್ಲ ಫ್ರೆಂಡ್ಸ್. ಅಲ್ಲಿ ಇಲ್ಲೇ ಇದೆ ಫ್ರೆಂಡ್ಸ್, ನಮಗೆ ಕಣ್ಣೇ ಕಾಣಿಸ್ಲಿಲ್ಲ ಫ್ರೆಂಡ್ಸ್. ಇನ್ನೂ ಶಾಪ್ ಹತ್ರ ಹೋಗೇ ಇಲ್ಲ. ಇಲ್ಲಿಗೆ ನಮಗೆ ಸ್ಮೆಲ್ ಬರ್ತಾ ಇದೆ ಎಣ್ಣೆದು. ಬಟ್ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂಗಡಿ. ಸೊ ಕಟ್ಕೊಂಡು ತೋರಿಸ್ತೀನಿ ನಿಮಗೆ. ಇಲ್ಲಿ ಗುಂಜೂರು ಮೇನ್ ಬಸ್ ಸ್ಟಾಪ್ ಹತ್ರ ಬಂದು ತಗೊಂಡ್ರೆ ಬರ್ತೇವೆ ಫ್ರೆಂಡ್ಸ್. ಇದೆ ಫ್ರೆಂಡ್ಸ್. ಹಾಂ ನೋಡಿ, ಇಲ್ಲ ಹಾಂ 1/2 ಲೀಟ್ರ್ ತೊಗೊಂಡು. ಸೊ ಫ್ರೆಂಡ್ಸ್, ಸಿಕ್ಕಾಬಟ್ಟೆ ನೀರು ಅಂದರೆ ಬಾಯಾರಿಕೆ ಹೋಗಿತ್ತು. ಸೊ ಅದಕ್ಕೆ ನಮ್ಮ ಮನೆಯವರು ನೀರು ಇಸ್ಕೊಳ್ತಿದ್ದಾರೆ ಬೇಕ್ರಿಯಲ್ಲಿ. ಸೊ ಬೇಕ್ರಿಗೆ ಬಂದಮೇಲೆ ಏನಾದರೂ ತಿಂದಿರೋ ಹೋದರೆ ಹೀಗೆ. ಸೊ ಅದಕ್ಕೆ ವೆಜ್ ಪಪ್ಸ್ ತೊಗೊಳ್ತಿದ್ದಾರೆ. ನಾವು ಎಗ್ ಪಪ್ಸ್ ತಿನ್ನೋಂಗಿಲ್ಲ. ಸೊ ಹಾಗಾಗಿ ಎಣ್ಣೆ ಸಿಗಲಿಲ್ಲ ಫ್ರೆಂಡ್ಸ್. ಅಲ್ಲೇ ಇರೋದು ಅಂಗಡಿ. ಬಟ್ ಎಣ್ಣೆ ಖಾಲಿಯಾಗಿದೆ ಅಂತಂದರು ಇವತ್ತು. ಸೊ ನೋಡಿ, ಅಲ್ಲಿ ಚಿಕ್ಕದಾಗ ಕಾಣಿಸ್ತಿದೆ ಅಲ್ಲೇ. ಸೊ ನಾಳೆ 8 ಗಂಟೆವರೆಗೂ ಇರ್ತಾರೆ. ಮೇ ಬಿ ನಮ್ಮ ಮನೆಯವ್ರು ನಾಳೆ ನಾಡಿದ್ದವರು ಬಂದು ತೊಗೊಳ್ತಾರೆ. ನೋಡಬೇಕು ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಬಂದ್ವಿ ಫ್ರೆಂಡ್ಸ್. ಇಲ್ಲಾಂದರೆ ನಂದು ಕಿಚನೆಲ್ಲ ಕ್ಲೀನ್ ಆಗೋಗಿರೋದು. ಸೊ ನೋಡಿದ್ರೆ ಎಣ್ಣೆ ಇಲ್ಲ. ಆಲ್ರೆಡಿ 4 ಗಂಟೆ 1 ಅವರ್ ಆಯಿತು ನಾವು ಈಚೆಗೆ ಬಂದು. ಸೊ ಏನೂ ಮಾಡಿಲ್ಲ, ಪೆಟ್ರೋಲ್ ಹಾಕ್ಸಿದ್ದು ಬಿಟ್ಟರೆ ಏನೂ ಮಾಡಿಲ್ಲ. ಈಚೆಗೆ ಬಂದರೆ ಟೈಮ್ ಆಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್, ಅದು ಬಿಸಿಲಲ್ಲಿ. ಸೊ
ಸೊ ಫ್ರೆಂಡ್ಸ್ ಇಲ್ಲಿ ದಿಲ್ಪಜನ್ ಒಂದು ರೌಂಡ್ ತೊಗೊಂಡಿದ್ದಾರೆ, ಚೆನ್ನಾಗಿರುತ್ತಂತ ಇಲ್ಲಿ ತೊಗೊಂಡಿದ್ದಾರೆ. ನೀರು ಬಾಟ್ಲಿಗೆ ಅಂತ ಎಲ್ಸಿದ್ದು ವೆಜ್ ಪಪ್ಸು ಫ್ರೆಂಡ್ಸ್ ಎಲ್ಲೂ ಅಷ್ಟು ಚೆನ್ನಾಗಿರೋದು ನಾನು ತಿಂದಿರಲಿಲ್ಲ. ಇದೆ ಫಸ್ಟ್ ಟೈಮ್ ನನಗೆ ಇಷ್ಟು ಚೆನ್ನಾಗಿರೋದು. ಒಂದು ತಿಂದು ಇನ್ನೊಂದು ತೊಗೊಂಡಿದ್ದೀವಿ ಫ್ರೆಂಡ್ಸ್. 2:45 ಹೋಗಿದ್ದಕ್ಕೆ ಇವಾಗ ಬಂದು ಟೈಮ್ ಬಂದು 4:45 ಸೊ ಬನ್ನಿ ಹೋಗಿ ಕಿಚನ್ ಕ್ಲೀನ್ ಮಾಡ್ಕೊಂಡ್ರೆ ಸಾಕನ್ನಿಸ್ತಿದೆ. ಸಿಕ್ಕಾಪಟ್ಟೆ ಎನರ್ಜಿ ಲೋ ಆಗಿಬಿಟ್ಟಿದೆ. ನನಗನ್ಸೋ ಪ್ರಕಾರ ಫ್ರಿಜ್ಜು ಹಾಗೆ ಸ್ಟವ್ ಇವತ್ತು ರಾತ್ರಿಗೆ ಒರೆಸ್ಕೊಳ್ತೀನಿ. ಫ್ರಿಜ್ಜು ಅಕ್ಕಿ ಡಬ್ಬ ನಾಳೆ ಕ್ಲೀನ್ ಮಾಡ್ಕೊಳ್ತೀನಿ, ಇವತ್ತಾಗಲ್ಲ. ಸೊ ಇರೋದೆಲ್ಲ ಜೋಡಿಸಿಬಿಟ್ಟು ಅಡುಗೆ ಮಾಡಿದ್ರೆ ಸಾಕು. ಪಾಪ ನಮ್ಮ ಮನೆಯವ್ರು ಇನ್ನೂ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ. ಬನ್ನಿ ಹೋಗಿ ಫಸ್ಟ್ ಎಲ್ಲ ಜೋಡಿಸ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಅಕ್ಕಿ ಮೂಟೆ ನಾವು ಅಮ್ಮನ ಮತ್ತು ನನ್ನ ತಮ್ಮ ಆಟೋದಲ್ಲಿ ತೊಗೊಂಬಂದು ಕೊಟ್ಟರು. ಸೊ ಗಾಡಿಯಲ್ಲಿ ನೀನು ಎತ್ಕೊಂಡು ಹೋಗೋಕ್ಕಾಗಲ್ಲ, ಹೋಗು ನಾವು ತೊಗೊಂಬಂದು ಕೊಡ್ತೀವಿ ಅಂತ. ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಫೈನಲಿ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗೀತು. ಸೊ ಬಾಕ್ಸ್ಗಳಿಂದ ಡಬ್ಬಗಳಿಂದ ಅದಕ್ಕೆ ವಾಲ್ಪೇಪರ್ ತರಿಸಿದೆ ಫ್ರೆಂಡ್ಸ್, ಮೆಚ್ಚೋಣ ಅಂತ. ಸೊ ಅದು ಚೆನ್ನಾಗಿ ಬಂದಿರಲಿಲ್ಲ, ತೋರಿಸಿದ್ನಲ್ವ. ಸೊ ಹಾಗಾಗಿ ಮೆಚ್ಚಿಲ್ಲ, ಅದನ್ನು ರಿಟರ್ನ್ ಹಾಕಿದ್ದೀನಿ. ಸೊ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಸಿಂಕಲ್ ಪಾತ್ರೆಗಳು ಇಲ್ಲೆಲ್ಲ ತೊಳೆದಿದ್ದಾಯಿತು. ಫ್ರಿಜ್ಜು ಒಂದಿದೆ, ಅದನ್ನು ನಾಳೆ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಸ್ಟ್ಯಾಂಡ್ ಕೂಡ ಅಷ್ಟೇ. ಸೊ ಎಲ್ಲ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಆರಾಮಾಯಿತು. ಸೊ ಇವತ್ತು ಮಾಡೋಷ್ಟೇ ಟೈಮ್ ಬಂದು ಆಲ್ರೆಡಿ 6:45 ಸೊ ಎಲ್ಲ ನೋಡಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ಗ್ಲಾಸಸ್ಸು, ಪ್ಲೇಟ್ಸು, ಹಾಗೆ ಇಲ್ಲಿ ಗಾಜಿಂದೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಸೊ ಫೈನಲಿ ಕಿಚನ್ ಲುಕ್ ಹೀಗಿದೆ ಫ್ರೆಂಡ್ಸ್. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಫ್ರಿಜ್ಜು ಒಂದಿದೆ. ಸೊ ಫ್ರಿಜ್ಜು ಮಾತ್ರ ನಾಳೆನೂ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಇವತ್ತಾಗಲ್ಲ ಅನಿಸುತ್ತೆ ನೋಡಿ. ಆ ಪಾಟು ಈ ಪಾಟು ಆಗಿದೆ, ಇದೊಂದು ಆಗಬೇಕು. ಸೊ ಇದನ್ನು ನಾಳೆ ಕ್ಲೀನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಈಗ ಆಲ್ರೆಡಿ ಟೈಮ್ ಬಂದು ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದು 6:45 ಫ್ರಿಜ್ಜಿಗೆ ಕ್ಲೀನ್ ಮಾಡ್ಕೋಬೋದು. ಬಟ್ ಕಿಚನ್ದೆಲ್ಲ ಹಾಲಲ್ಲಿ ಕ್ಲೀನ್ ಮಾಡಿರೋದ್ರಿಂದ ಹಾಲಲ್ಲಿ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಹಾಗೆ ಇದೆ. ಸೊ ಅದು ಕ್ಲೀನ್ ಮಾಡೋದು. ಸೊ ಈಗ ಹಾಲೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ. ಆಮೇಲೆ ಮತ್ತೆ ರಾತ್ರಿಗೆ ಅಡುಗೆ ಮಾಡಬೇಕು. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ನಮ್ಮ ಮನೆಯವ್ರು ಅವರೆಕಾಯಿ ತರಿಸಿದ್ದಾರೆ ಫ್ರೆಂಡ್ಸ್. ಕಡಿಮೆಗೆಲ್ಲೋ ಸಿಕ್ತು ಅಂದ್ಬಿಟ್ಟು ಒಂದು 5 kg ಅವರೆಕಾಯಿ ಹೇಳಿದ್ದಾರೆ. ಅದು ಬಂದಮೇಲೆ ಅದನ್ನೆಲ್ಲ ಬಿಡಿಸಿ ಫ್ರಿಜ್ಜಲ್ಲಿ ಇಕ್ಕೋದು. ಸೊ ಸಾಕಾಗೋಗುತ್ತೆ. ಇದು ಬೆಳಗ್ಗೆಯಿಂದ ನೀವು ನಂಬ್ತಿರೋ ಇಲ್ವೋ, ನಿಜವೂ ನನಗೆ ಸಾಕಾಗಿದೆ ಮಾಡೋಷ್ಟಲ್ಲಿ ಕೆಲಸ. ಹಬ್ಬ ಈ ಹಬ್ಬಗಳು ಬಂದರೆ ಸಾಕಾಗುತ್ತೆ ಫ್ರೆಂಡ್ಸ್, ಮನೆಯೆಲ್ಲ ಕ್ಲೀನ್ ಮಾಡೋಷ್ಟಲ್ಲಿ. ಸೊ ಬಟ್ಟೆಗಳು ಕೂಡ ಒಗ್ದಾಕಿದ್ದೀನಿ. ಟೈಮ್ 6:45 ಆಯ್ತು, ಇನ್ನೂ ಬಟ್ಟೆಗಳು ಎತ್ಕೊಂಬಂದಿಲ್ಲ. ಅಲ್ಲೇ ಇದೆ, ಬೆಳಕಿದೆ ಹೆಂಗೋ ಒಂದು ಸ್ವಲ್ಪ. ಈಗ ಹೋಗಿ ಫಸ್ಟ್ ಬಟ್ಟೆಗಳು ಎತ್ಕೊಂಬಂದು ಹಾಗೆ ಇನ್ನು ಸ್ವಲ್ಪ ಹಾಲ್ ಇದೆ, ಹಾಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಷ್ಟೇ ನಮ್ಮ ಮನೆಯವ್ರು ಬರ್ತಾರೆ ಅವರಕ್ಕೆ ತೊಗೊಂಡು, ಅದು ಸ್ಟಾರ್ಟ್ ಆಗುತ್ತೆ. ಯಾವಾಗ ಕೆಲಸ ಮುಗಿತಪ್ಪ ಅನಿಸ್ತಿದೆ. ಸೊ ಬನ್ನಿ ಫ್ರೆಂಡ್ಸ್, ಬೇಗ ಬೇಗ ಮುಗಿಸ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಮ್ಮ ಮಾಮ ಮನೆಯಿಂದ ನಾನು ತೊಗೊಂಬಂದಿರೋ ಐಟಮ್ಸು ಉಪ್ಪಿನಕಾಯಿ, ಚಿಲ್ಲಿ ಪೌಡರು, ಆಮೇಲೆ ಜಾಮೂನ್ದು, ಮತ್ತು ಪೆಪ್ಪರ್ ಪೌಡರು, ಜೀರಿಗೆ, ಚಕ್ಕೆ, ಲವಂಗ, ಪುಳಿಯೋಗರೆ ಪೌಡ್ರು, ಇದು ಬ್ರೌನ್ ಚೆನ್ನ, ಮೂಂಗ್ ದಾಲು, ಮತ್ತು ಗೀ, ಮತ್ತು ಈ ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಕ್ಕೆ, ಲವಂಗ, ಹಾಗೆ ಇಲ್ಲಿ ಬಾಸುಮತಿ ರೈಸು ಇದು, ಮತ್ತು ಅಕ್ಕಿ ನೋಡಿದ್ರಲ್ಲ 25 kg ಇದು ಇಷ್ಟೇ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಕಾಲು ನೋವು ಸಿಕ್ಕಾಪಟ್ಟೆ. ಬೆಳಗ್ಗೆಯಿಂದ ಓಡಾಡ್ಕೊಂಡು ನಿಂತ್ಕೊಂಡೆ ಕೆಲಸ ಮಾಡ್ತಾಯಿದ್ದೀನಲ್ಲ. ಸೊ ಸಿಕ್ಕಾಪಟ್ಟೆ ಕಾಲು ನೋವು. ಹಾಗಾಗಿ ಒಂದು ಸ್ವಲ್ಪ ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಸೊ ಈ ಥರ ಬೆಚ್ಚಗಿರಬೇಕು ನೀರು, ಅವಾಗ ಕಾಲು ಇಟ್ಕೊಂಡ್ಬಿಟ್ರೆ ನಿಜವಾಗ್ಲೂ ಕಾಲು ನೋವು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ನಿಮಗೂ ಕಾಲು ನೋವು ಇದ್ದರೆ ಟ್ರೈ ಮಾಡಿ, ಸೊ ವರ್ಕ್ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ಅಡುಗೆ ಮಾಡ್ಕೊಳ್ಳೋಣ ಅಂತ ತೊಗರಿಬೇಳೆ ಇಟ್ಕೊಂಡಿದ್ದೀನಿ. ಸೊ ನುಗ್ಗೆಕಾಯಿ ತಂದಿದ್ವಿ ಫ್ರೆಂಡ್ಸ್, ಹಾಗೆ ಸಂತೆಗೆ ಹೋಗಿದ್ವಲ್ಲ. ಸೊ ಅಲ್ಲಿ ಬರ್ತಾ ಹಾಗೆ ನುಗ್ಗೆಕಾಯಿ ತಂದಿದ್ವಿ. ಸೊ ಅದಕ್ಕೆ ನುಗ್ಗೆಕಾಯಿ ಸಾರು ಮಾಡೋಣ ಅಂತ ತೊಗರಿಬೇಳೆನ ತೊಳ್ಕೊಂಡು ಈಗ ಬೇಕಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಈರುಳ್ಳಿ 1 ಹಾಕ್ಕೊಳ್ತಾ ಇದ್ದೀನಿ, ಬೆಳ್ಳುಳ್ಳಿ ಒಂದು 5-6, ಹಾಗೆ ಕರಿಬೇವು ಒಂದು ಸ್ವಲ್ಪ, ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನುಗ್ಗೆಕಾಯಿ ಸಾರು, ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಹಾಗೆ ಇದಕ್ಕೊಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ತಿದ್ದೀನಿ. ಅರಿಶಿನದ ಪುಡಿ ಹಾಕ್ಕೊಂಡಾದ್ಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿದೆ ನನಗೆ. ಇನ್ನೂ ನಮ್ಮ ಮನೆಯವರು ಅವರೆಕಾಯಿ ತಂದಿಲ್ಲ, ಅವರೆಕಾಯಿ ತರೋದಕ್ಕೆ ಹೋಗಿದ್ದಾರೆ. ಸೊ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಹಾಗೆ ಸಾಂಬಾರು ಪುಡಿ ಹಾಕ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇದಿಷ್ಟು ಹಾಕಿ ಒಂದು 3ರಿಂದ 4 ವಿಸಿಲ್ ಓಡಿಸ್ತೀನಿ. ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸೊ ಈಗ ಸಾಂಬಾರು ಪುಡಿ ಬಂದುಬಿಟ್ಟು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇದು ಊರಿಂದ ತಂದಿದ್ದು ಸಾಂಬಾರು ಪುಡಿ, ತುಂಬ ಚೆನ್ನಾಗಿತ್ತು. ನಮ್ಮ ಅಕ್ಕನ ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿ ಮಾಡಿದ್ದು. ಸೊ ಇನ್ನೇನು ಖಾಲಿ ಆಯಿತು ಫ್ರೆಂಡ್ಸ್, ಒಂದು ಸ್ವಲ್ಪನೇ ಇದೆ, ನೋಡಬೇಕು ನೆಕ್ಸ್ಟ್ ಏನು ಮಾಡೋದು ಅಂತ. ಅದಕ್ಕಿಂತ ಮುಂಚೆ ಇಲ್ಲೇ ಮಿಲ್ಲಲ್ಲಿ ತರ್ತಾ ಇದ್ವಿ. ಮಿಲ್ಲಲ್ಲಿ ತರೋದ ಮತ್ತೆ ಇಲ್ಲ ಮಾಡಿಸೋದ ಏನು ಮಾಡೋದು ಗೊತ್ತಿಲ್ಲ, ನಮ್ಮ ಮನೆಯವರೇ ಡಿಸೈಡ್ ಮಾಡ್ತಾರೆ. ಸೊ ಈಗ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋ ಥರ ಒಂದು 3ರಿಂದ 4 ವಿಸಿಲ್ ಕೂಗಿಸ್ಕೊಳ್ತೀನಿ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು.
ಆಮೇಲೆ ನುಗ್ಗೆಕಾಯಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ಈಗ ಥರ ನಮ್ಮ ಮನೆಯವ್ರು ಅವರೆಕಾಯಿ ತಂದು ಕೊಟ್ಟರು ನೋಡಿ. ಒಂದು 5-6 kg ಅಂತೂ ಇದೆ. ಇದನ್ನು ಇವತ್ತಂತೂ ಬಿಡ್ಸೋಕ್ಕಾಗಲ್ಲ, ನನಗೆ ಆಲ್ರೆಡಿ ಸಾಕಾಗಿದೆ ಕಿಚನೆಲ್ಲ ಕ್ಲೀನ್ ಮಾಡಿ. ಸೊ ಇದನ್ನು ನಾಳೆ ಇಟ್ಕೊಳ್ಳೋಣ. ನಮ್ಮ ಮನೆಯವರು ಹೊರಗಡೆ ಹೋಗಿದ್ದಾರೆ, ಮೇ ಬಿ ಅವ್ರು ಬಂದರೆ ಪಕ್ಕ ಅವ್ರು ಇವತ್ತೇ ಬಿಡಿಸಿ ಇಡ್ತಾರೆ. ನೋಡ್ಬೇಕು ಏನು ಮಾಡೋದು. ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್, ಜಾಸ್ತಿನೇ ಇದೆ, ನೋಡಿದ್ರೇ ಭಯ ಆಗ್ತಾಯಿದೆ. ವೀಡಿಯೋದಲ್ಲಿ ಒಂದು ಸ್ವಲ್ಪ ಥರ ಕಾಣಿಸ್ತಿದೆ, ಒಂದು 5-6 kg ಅಂತೂ ಇದೆ ಪಕ್ಕ. ಸೊ ನೋಡೋಣ, ಈಗ ಸಾರಿಗೆ ಇಟ್ಟಿದ್ದೀನಿ, ಅದು ಕೂಗಿದ ತಕ್ಷಣ ಒಗ್ಗರಣೆ ಹಾಕ್ಬಿಟ್ಟು ರೈಸ್ಗೆ ಇಟ್ಬಿಟ್ಟು ಆಮೇಲೆ ನೋಡ್ತೀನಿ ಮೂಡು ಹೆಂಗಿರುತ್ತೋ ಏನು ಕತೆನೋ. ಸೊ ಬನ್ನಿ, ಈಗ 3 ವಿಸಿಲ್ ಆಯಿತು, ಇನ್ನು 1 ವಿಸಿಲ್ ಬಂದಿದ ತಕ್ಷಣ ನುಗ್ಗೆಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕೋಣ. ಕುದೀತಾ ಇದೆ, ಸೊ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಒಂದು 4 ನುಗ್ಗೆಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕಿ ಇದನ್ನು ಮತ್ತೆ ಈಗ 1 ವಿಸಿಲ್ ಕೂಗಿಸ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಅಡುಗೆ ಮಾಡ್ತಿದ್ದಂಗೆ ಕರೆಂಟ್ ಹೊಟ್ಟೋಯಿತು. ಸೊ ಎಣ್ಣೆ ಇಟ್ಬಿಟ್ಟು ಅಲ್ಲೋಗಿದ್ದೆ, ಇದು ನೋಡಿದ್ರೆ ಎಣ್ಣೆ ಕಾದೋಗಿದೆ. ಲಾಸ್ಟ್ ಫೈನಲ್ ಟಚ್ಚು ಒಗ್ಗರಣೆ ಫ್ರೆಂಡ್ಸ್. ಸೊ ಇಷ್ಟೇ, ಉಪ್ಪು ಖಾರ ಎಲ್ಲ ನೋಡಿಕೊಂಡ್ರೆ ಸಾಂಬಾರು ರೆಡಿ ಫ್ರೆಂಡ್ಸ್, ರೆಡಿಯಾಗಿರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ನುಗ್ಗೆಕಾಯಿ ಎಲ್ಲ 1 ವಿಸಿಲ್ ಕೂಗಿಸ್ಕೊಂಡ್ರೂ ಏನೂ ಆಗಿರಲ್ಲ. ಸೊ ಚೆನ್ನಾಗೇ ಬೆಂದಿರುತ್ತೆ ನೋಡಿ. ನುಗ್ಗೆಕಾಯಿ ಎಲ್ಲ ಏನೂ ಇದಾಗಿರೋ ತುಂಬ ಸಾಫ್ಟಾಗಿರಲ್ಲ ಫ್ರೆಂಡ್ಸ್, ಕರೆಕ್ಟಾಗಿ ಬೆಂದಿರುತ್ತೆ 1 ವಿಸಿಲ್ ಎಲ್ಲ ಕೂಗಿಸ್ಕೊಂಡೆ. ಸೊ ಈಗ ತಾನೇ 1 ವಿಸಿಲ್ ಕೂಗಿಸ್ಕೊಂಡೆ. ಇದನ್ನು ಒಂದು 2 ನಿಮಿಷ ಕುದಿಸ್ಕೊಂಡು ಆಫ್ ಮಾಡಿದ್ರೆ ಸಾಂಬಾರು ರೆಡಿ ಫ್ರೆಂಡ್ಸ್. ಈಗ ರೈಸ್ಗೆ ಇಟ್ಬಿಡ್ತೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಸಾರಾಯಿತು. ಸೊ ನೆನ್ನೆ ಮತ್ತು ಇವತ್ತು ಅದು ಯಾವ ಧೈರ್ಯದ ಮೇಲೆ ಇಷ್ಟೊಂದು ಕೆಲಸಗಳು ಮಾಡೋದನ್ನೋ ಗೊತ್ತಿಲ್ಲ. ಮಸಾಜ್ ಮಾಡ್ಕೊಂಡು ಕೂತಿದ್ದೀನಿ, ಕಾಲಿಗೆ ಆಗ್ತಾಯಿಲ್ಲ ಫ್ರೆಂಡ್ಸ್, ಕಾಲು ಕೆಳಗಡೆ ಇಡೋಕ್ಕೆ ಆಗ್ತಾಯಿಲ್ಲ. ಸೊ ನನ್ನ ಕಾಲೆಲ್ಲ ಸಿಕ್ಕಾಪಟ್ಟೆ ಒಡೆದೋಗಿದೆ. ಸೊ ಮಣ್ಣಲ್ಲಿ, ನಮ್ಮನೆಯ ಹೊರಗಡೆ ಮಣ್ಣಿದೆ ಅಲ್ವಾ, ಸೊ ಅಲ್ಲಿ ಓಡಾಡಿದ್ರು ಕೂಡ ಈ ಥರ ಆಗುತ್ತೆ ಅಂತ ತುಂಬ ಜನ ಹೇಳಿದ್ರು. ನನಗೆ ಆಗ್ತಾಯಿಲ್ಲ. ಮೊನ್ನೆ ಒಂದು 5 ದಿನದ ಹಿಂದೆನೂ ಅಷ್ಟೇ ಹೊರಗಡೆ ಹೋಗಿ ಬಂದಲ್ಲ ನನ್ನ ಫ್ರೆಂಡ್ ಜೊತೆ ಮಂತ್ರಾಲಯಕ್ಕೆ. ಆವಾಗೂ ಅಷ್ಟೇ ರಾತ್ರಿ ಎಲ್ಲ ಕಾಲು ನೋವು, ನಿದ್ದೆನೇ ಬಂದಿಲ್ಲ. 11:45ಗೆ ಪಾಪ ನಮ್ಮ ಮನೆಯವರು ಯಾವುದೋ ಪತಂಜಲಿದು ಕ್ರೀಮು ತಂದು ಕೊಟ್ಟರು. ಸೊ ಆವಾಗ ಅದನ್ನ ಹಾಕ್ಕೊಂಡು ಮಲಗಿದ್ದು ಒಂದು ಸ್ವಲ್ಪ ಕಡಿಮೆ ಆಯಿತು. ನನಗೆ ಕಾಲು ನೋವು ಅನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್, ಅಷ್ಟೊಂದು ಕೆಲಸ ಮಾಡಿದ್ನ ಅಂತ. ನಮ್ಮ ಮನೆಯವ್ರು ಕೂಡ ಅಂತ ಇದ್ದಾರೆ ನನಗೆ. ಸೊ ಒಂದೇ ದಿನ ಏನಕ್ಕೆ ಇಷ್ಟೊಂದು ಕೆಲಸ ಮಾಡೋದಕ್ಕೆ ಹೋದೆ, ಇನ್ನೂ ಟೈಮ್ ಇದೆ ಅಲ್ವಾ, ಆರಾಮಾಗಿ ಮಾಡ್ಕೊಳ್ಬೋದು ಇತ್ತಲ್ವ ಅಂತ ಅಂದ್ಕೊಂಡು ಸೊ ಮಾಡೋಣ ಅಂತ ಮಾಡೋದಕ್ಕೆ ಹೋದೆ. ಕಿಚನ್ ಒಂದೇ ದಿನದಲ್ಲಿ ಮಾಡಿಬಿಡ್ತೀನಿ ಅಂತ. ಈಗ ನೋಡಿದ್ರೆ ಈ ಪರಿಸ್ಥಿತಿ. ನಾಳೆ ಎದೊಳ್ತೀನೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಬೆಳಗ್ಗೆ ಎದ್ದು ನಮ್ಮ ಮನೆಯವ್ರಿಗೆ ನಾಷ್ಟ ಬಾಕ್ಸ್ ಮಾಡಬೇಕು, ಸೋಮವಾರ ಬೇರೆ, ಏನು ಮಾಡ್ತೀನೋ ಗೊತ್ತಿಲ್ಲ ಫ್ರೆಂಡ್ಸ್. ಬನ್ನಿ, ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. ಬಂದು ಈ ಥರ ಮಸಾಜ್ ಮಾಡ್ಕೊಂಡು ಕೂತಿರೋದು ನೋಡಿದ್ರೆ ಆರಾಮಾಗಿ ಮಾಡ್ಕೊಳ್ಬೋದಿತ್ತಲ್ಲ, ಏನಕ್ಕೆ ಒಂದೇ ದಿನ ಹಿಂಗೆ ಎಲ್ಲ ಕೆಲಸ ಮಾಡಿದೆ ಅಂತ ಅಂತಾರೆ. ಏನು ಮಾಡೋಕ್ಕಾಗಲ್ಲ. ಒಂದು 10 ನಿಮಿಷ ಮಸಾಜ್ ಮಾಡ್ಕೊಳ್ತೀನಿ. ಇದರಲ್ಲಿ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಆದರೆ ನಾನೇ ಫುಲ್ ಟೈರ್ಡ್ ಹೋಗಿದ್ದೀನಿ, ಮಸಾಜ್ ಬೇರೆ ಮಾಡ್ಕೋಬೇಕಾ, ಅದು ಒಂಥರ ಹಿಂಸೆ. ಏನು ಮಾಡೋಕ್ಕಾಗಲ್ಲ. ರೈಸು ಆಯಿತು, ಸಾಂಬಾರು ಆಯಿತು. ನಮ್ಮ ಮನೆಯವ್ರು ಬಂದರೆ ಊಟ ತಿನ್ನೋದಷ್ಟೇ. ಅವರೇಕಾಯಿನ ಪೋಸ್ಟ್ಪೋನ್ ಮಾಡಿಬಿಡ್ತೀನಿ ಫ್ರೆಂಡ್ಸ್, ನಾಳೆಗೆ. ನನ್ನ ಕೈಯಲ್ಲಂತೂ ಈಗ ಆಗಲ್ಲ. ಅವ್ರು ಬಂದರೆ ತಿಂತೀನಿ. ತಿಂದಿದ್ದು ಪ್ಲೇಟ್ಗಳು ತೊಳೆದಿಟ್ಬಿಟ್ಟು ಸಿಂಕ್ ತೊಳೆದ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. ಅವರೆಕಾಯಿಂದ ನಾನು ಬಿಡ್ಸೋಕೆ ಹೋಗಲ್ಲ, ಇವತ್ತು ಆಗಲ್ಲ. ಸೊ ಬನ್ನಿ ನೋಡೋಣ, ಒಂದು ಮಸಾಜ್ ಮಾಡ್ಕೊತೀನಿ. ಆಲ್ರೆಡಿ 9:20 ಟೈಮ್, ಇನ್ನೇನು ಬರ್ಬೋದು ನಮ್ಮ ಮನೆಯವ್ರು ಇವಾಗ. ನೋಡೋಣ.